ಏ ಬಾರೆ ಬಾಬಾ 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 ಏ ಮೀನಾ ಕಸ್ತೂರಿ ಬಂದಿದ್ದಾಳೆ ಕಾಫಿ ಮಾಡ್ಕೊಂಬಾರೆ. ಸರಿ ಅತ್ತೆ. ಶಾಂತಿ ಏನೇ ಇನ್ನೂ ಅಂಗಡಿನೇ ಓಪನ್ ಆಗಿಲ್ಲ? ಯಾವ ಅಂಗಡಿ? ಏನ್ ಈಗ ಕೇಳ್ತೀಯ? ಮಹಿಳಾ ಸಂಕುಲದ ಕುಲತಿಲಕ ಸಕ್ರೆಬೈಲ್ ಶಾಂತಮ್ಮನವರ ಅಂಗಡಿ. ಅಯ್ಯೋ ಆ ಅಂಗಡಿ ಹೆಸರು ಮಾತ್ರ ಹೇಳ್ಬೇಡ, ನನಗ್ ಮೈಯೆಲ್ಲ ಉರಿದೋಗುತ್ತೆ. ಹೋಗ್ಲಿ ಬಿಡು, ಅದಿರ್ಲಿ ಬೇಗ ಬಾ, ಅರ್ಜೆಂಟಾಗಿ ಮಾತಾಡ್ಬೇಕು ಅಂತ ಫೋನ್ ಮಾಡಿದ್ಯಲ್ಲ, ಏನ್ ವಿಷಯ? ವಿಷಯ ಇದೆ, ಹೇಳ್ತೀನಿರು. ಇಲ್ಬೇಡ ಆರು ಸಮಾಧಾನವಾಗಿ ಕೂತ್ಕೊಂಡು ಮಾತಾಡು. ಇಷ್ಟು ಮಾತಾಡ್ಬೇಕು ತಾನೆ ನಿನ್ನ ಹತ್ರ. ಏನಮ್ಮ ಶ್ರುತಿ, ಮುಖದ ಮೇಲೆ ಹೊಡೆದಂಗ್ ಬಾಗ್ಲಾಕ್ಬಿಟ್ಟೆ. ಅತ್ತೆ ನೀವು ಬಂದಿದ್ದು ನಾನು ಅಬ್ಸರ್ವ್ ಮಾಡಲಿಲ್ಲ. ನಾನು ಡ್ರೆಸ್ ಚೇಂಜ್ ಮಾಡಬೇಕಿತ್ತು, ಅದಕ್ಕೆ. ಆಗ ಏನೇ ಶಾಂತಿ, ಏನ್ ವಿಷಯ ಅಂತ ಕೇಳ್ದನೆ ಡೋರ್ ಕ್ಲೋಸ್ ಮಾಡ್ಬಿಟ್ಲು. ಅದೇನಿಲ್ಲ ಕಣೆ, ಅವಳು ಡ್ರೆಸ್ ಚೇಂಜ್ ಮಾಡ್ಬೇಕಂತೆ. ದೊಡ್ಡ ಮನೆ ಹುಡುಗಿ ಅಲ್ವಾ, ಸ್ವಲ್ಪ ಹಂಗೆ ಬಾ, ನಾವು ಮನೋಜನ್ ರೂಮ್ಗೆ ಹೋಗೋಣ ಬಾ. ಬಾ ಏನ್ ಮನೋಜ್, ನೀವು ಇಂಟರ್ವ್ಯೂ ಅಟೆಂಡ್ ಮಾಡೋದ್ ಬಿಟ್ಟು ಮೊಬೈಲಲ್ಲಿ ಗೇಮ್ ಆಡ್ತಾ ಇದ್ದೀರಲ್ಲ? ರೋಹಿಣಿ, ಇವತ್ತು ಊರಿಂದ ಟ್ರಾವೆಲ್ ಮಾಡಿ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಇವತ್ತು ಒಂದಿನ ರೆಸ್ಟ್ ಮಾಡ್ತೀವಿ, ಆಯ್ತಾ? ನಾನು ಊರಿಂದನೇ ಬಂದಿರೋದು. ನಾನಿವಾಗ ಪಾರ್ಲರ್ಗೆ ಹೋಗ್ತಾ ಇಲ್ವಾ? ಎಲ್ಲರೂ ಹೋಗ್ತಾ ಇದ್ದಾರೆ, ನೀವು ಮಾತ್ರ ಹೋಗ್ತಿಲ್ಲ. ಒಂದು ಕೆಲಸ ಮಾಡು, ಇವತ್ತು ನೀನು ಹೋಗ್ಬೇಡ, ಪಾರ್ಲರ್ಗೆ ರಜಾ ಹಾಕ್ಬಿಡು. ಇವತ್ತು ಸಂಜೆ ಮೂವಿಗೆ ಹೋಗೋಣ. ಈಗ ಟಿಕೆಟ್ ಬುಕ್ ಮಾಡ್ತೀವಿ. ಏನ್ ತಮಾಷೆ ಮಾಡ್ತಿದ್ದೀರಾ ಮನೋಜ್ ನೀವು? ಅಲ್ಲ ಮನೋಜ್, 2 ದಿವಸದಲ್ಲಿ ಕೆಲಸ ಹುಡ್ಕೋತೀನಿ ಅಂತ ಹೇಳಿದ್ರಿ. ಸ್ವಲ್ಪನಾದ್ರೂ ಜವಾಬ್ದಾರಿ ಇದೆಯಾ ನಿಮ್ಗೆ? ನೀವು ಹೊರಗಡೆ ಹೋಗಿ ಎಲ್ಲಿ ವೇಕೆನ್ಸಿ ಇದೆ ಅಂತ ಹುಡುಕಿದ್ರೆ ತಾನೆ ಕೆಲಸ ಎಲ್ಲಿದೆ ಅಂತ ಗೊತ್ತಾಗೋದು. ಹೀಗೆ ಗೇಮ್ ಆಡ್ಕೊಂಡು ಕೂತಿದ್ದೀರಲ್ಲ, ನಿಮ್ಗೇನು ಅನ್ಸಲ್ವಾ? ಮಾತಾಡ್ಬೇಡಿ ನೀವು. ಅಯ್ಯೋ ರೋಹಿಣಿ, ಯಾಕೆ ಹೀಗೆ ಕೂಗಾಡ್ತಿದ್ಯಾ? ಕಂಟ್ರೋಲ್. ಆಗಲ್ಲ, ಐ ಕ್ಯಾನ್ ನಾಟ್. ಶಾಂತಿ, ಏನೇ ಇಬ್ರು ಜಗಳ ಆಡ್ತಿದ್ದಾರೆ? ಏ ನೀನ್ ಬೇರೆ ಜೋರಾಗಿ ಮಾತಾಡಿದ್ರೆ ಜಗಳ ಅಂತಾರ? ಏನೋಪ್ಪ, ಹೆಂಡತಿ ಗಂಡ ಏನೋ ಮಾತಾಡ್ಕೊತಿದ್ದಾರೆ. ಅಯ್ಯೋ ಬಾ, ಇನ್ನೊಂದು ರೂಮ್ ಇದೆಯಲ್ಲ, ನೀನ್ ಬಾ ಬಾರೆ ಬಾ. ಏನು? ನಾವು ಸ್ವಲ್ಪ ಸಪ್ರೇಟ್ ಆಗಿ ಮಾತಾಡ್ಕೋಬೇಕಿತ್ತು. ಓ, ಮೀಟಿಂಗ್ ಇಡಕ್ಕೆ ಏನಾದ್ರು ಪ್ಲಾನ್ ಮಾಡ್ತಾ ಇದೀರೋ? ಅಯ್ಯಯ್ಯೋ, ನಾವೇ ಆ ರೀತಿ ಯೋಚನೆ ಮಾಡ್ತೀವಿ? ಮತ್ತೆ ಅದನ್ನು ಸಪ್ರೇಟಾಗಿ ಮಾತಾಡ್ಬೇಕು ಅಂದ್ರು? ನಾವೇನ್ ಬೇಕಾದ್ರೂ ಮಾತಾಡ್ಕೋತೀವಿ ಕಣೋ, ನೀನ್ ಚೆನ್ನಾಗಿ ಹೊತ್ಕೊಂಡು ಬಿತ್ಕೋ ಬಾ. ಏನೇ ನೀನು ಮಾತ್ಗೂ ನನ್ ಮನೆ ಅಂತ ಹೇಳ್ತಿರ್ತೀಯ? ಇಲ್ಲಿ ಒಂದ್ ರೂಮ್ಗೂ ಗತಿ ಇಲ್ಲ ನಿನ್ಗೆ. ಬಾ ಅಲ್ಲಿ ಆಚೆ ಹೋಗಿ ಮಾತಾಡೋಣ ಬಾ. ಶಾಂತಿ, ನಿನ್ ಸ್ಥಿತಿ ನೋಡ್ತಿದ್ರೆ ತುಂಬಾ ಬೇಜಾರಾಗುತ್ತೆ ಕಣೆ. ಅಂದಾಗೆ ಶಾಂತಿ, ನೀನ್ ಯಾಕೆ ಮೇಲ್ಗಡೆ ಒಂದ್ ರೂಮ್ ಕಟ್ಟಿಸ್ಕೋಬಾರ್ದು? ಅಯ್ಯೋ, ನಿನಗ್ ಸ್ವಲ್ಪನೂ ಗೊತ್ತಾಗ್ತಿಲ್ಲ. ನಾನ್ ಹಾಗೇನಾದ್ರೂ ರೂಮ್ ಕಟ್ಟಿಸಿದ್ರೆ ಆ ಸೂರ್ಯ ಮೀನ ಪರ್ಮನೆಂಟ್ ಆಗಿ ಇಲ್ಲೇ ಸೆಟ್ಲ್ ಆಗ್ಬಿಡ್ತಾರೆ. ಅಲ್ಲ ಕಣೆ ಶಾಂತಿ, 3 ಜನ ಗಂಡು ಮಕ್ಳು, 3 ಜನ ಸೊಸೆಯಂದ್ರು, ಎಲ್ರ ಜೊತೆ ಎಷ್ಟೊಂದು ಸಂತೋಷವಾಗಿರ್ಬೋದು ಅಲ್ವೇನೆ? ಆ ಭಗವಂತ ನನಗೊಂದು ಮಗನ್ ಕೊಟ್ಟ, ಆ ಮಗನ ಸೊಸೆ ಕಿತ್ಕೊಂಡೋದ್ಲು. ನಿನಗ ಅಷ್ಟೊಂದು ನೋವಾಗ್ತಿದ್ರೆ ಒಂದ್ ಕೆಲ್ಸ ಮಾಡು ಕಸ್ತೂರಿ, ಸೂರ್ಯನು ಮೀನು ನಿನ್ ಮನೆಗೆ ಕರ್ಕೊಂಡೋಗಿ ಇರಿಸ್ಕೊಂಬಿಡು. ಯಾಕೆ ದಿನ ನಿನ್ ಮಗನ್ ಕೈಲಿ ನಾನ್ ಬಯಸ್ಕೊಡಕ? ಗೊತ್ತಾಯ್ತಾ ಅವನ್ ಬುದ್ಧಿ? ಅವನು ನಿಮ್ ಮನೆಯಿಂದ ಹೊರಗಡೆ ಹಾಕೋಣ ಅಂದ್ರೆ ನಮ್ ಮನೆಯವರು ಮನೆ ಮೇಲೋ ಇಲ್ಲ ಕಾಂಪೌಂಡ್ ಒಳಗೋ ಇನ್ನೊಂದು ರೂಮ್ ಕಟ್ಟೋಣ ಅಂತ ಹೇಳ್ತಿದ್ದಾರೆ. ಓ, ಎಷ್ಟು ಸಾಲದು ಅಂತ ಮನೆ ಮುಂದೆ ಆ ಅನಿಷ್ಟದ ಅಂಗಡಿ ಬೇರೆ. ಅಂಗಡಿ ನಿನ್ನ ಹೆಸರಲ್ಲ ಇರೋದಲ್ವೇನೆ? ಅದರಿಂದ ನಿನಗೆ ಹೆಮ್ಮೆ ಅಲ್ವಾ? ನನ್ನ ಹೆಸರಲ್ಲಿ ನನ್ನ ಸೊಸೆ ರೋಹಿಣಿ ಪಾರ್ಲರ್ ಇಟ್ಟಿದ್ದಾಳೆ, ಆ ಹೆಮ್ಮೆ ಸಾಕು ನನಗೆ. ಮೊದ್ಲು
ಈ ಹೂವಿನ ಅಂಗಡಿ ಇಲ್ಲಿಂದ ಎತ್ತಂಗಡಿ ಮಾಡೋದು ಹೇಗೆ ಅಂತ ಹೇಳು. ಏನೇ ನಾದ್ರು ಮಾತಾಡೋದನ್ನ ಇಲ್ಲಿ ಕದ್ದು ನಿಂತ್ಕೊಂಡು ಕೇಳಿಸ್ಕೊತಾ ಇದೀಯಾ? ಕಾಫಿ ಮಾಡ್ಕೊಂಬ ಅಂತ ಹೇಳಿದ್ರಲ್ಲ ಅತ್ತೆ, ಅದಕ್ಕೆ ತಗೊಂಡ್ ಬಂದೆ. ನನಗೆ ಬೇರೆಯವ್ರ ಮಾತನ್ನ ಕದ್ದು ಕೇಳೋ ಅಭ್ಯಾಸ ಇಲ್ಲ. ವ್ಯಾಪಾರ ಅಂದ್ರೆ ಹೇಗಾಗ್ತಿದೆಯಮ್ಮ? ಪರವಾಗಿಲ್ಲ ಆಂಟಿ. ದಿನಕ್ಕೆ ಕೋಟಿ ರೂಪಾಯಿ ವ್ಯಾಪಾರ ಆಗ್ತಿದೆ ಕಸ್ತೂರಿ. ಇನ್ನೇನ್ ಸ್ವಲ್ಪ ದಿನದಲ್ಲೇ ವಿಧಾನಸೌಧ ಕೊಂಡ್ಕೊಂಡ್ಬಿಡ್ತಾರೆ. ಕಷ್ಟಪಟ್ಟು ನಿಯತ್ತಿಂದ ನಮ್ ಕೈಲಾದಷ್ಟು ದುಡ್ಕೊಂತಿದೀವಿ ಆಂಟಿ. ನಾನು ಹೋಗಿ ಅಂಗಡಿ ಬಾಗ್ಲು ತೆಗಿಬೇಕು. ನಾನು ಹೊರಡ್ತೀನಿ. ನೀವು ಹೋಗ್ಬೇಕಾದ್ರೆ ಹೂ ತೆಗ್ದಿಟ್ಟಿರ್ತೀನಿ, ತಗೊಂಡ್ ಹೋಗಿ. ಸರಿ ಅಮ್ಮ. ಇಡೀ ಊರ್ಗಾಗೋಷ್ಟು ಉದ್ದ ಇದೆ ಅವಳು ನಾಲ್ಗೆ. ಸ್ವಂತ ಅಂಗಡಿ ಇಟ್ಟಿದ್ದೀನಿ ಅನ್ನೋ ಹಮ್ಮಲ್ಲಿ ಎಷ್ಟು ಮಾತಾಡ್ತಾಳೆ ನೋಡ್ದಿ ಅವಳು. ಇರ್ಲಿ ಇರ್ಲಿ, ಇದಕ್ಕೆಲ್ಲ ಒಂದ್ ಕೊನೆ ಹಾಡ್ಲೇಬೇಕು. ಎಲ್ಲ ನನ್ ಕೈ ಸೇರ್ತಿದೆ. ಕೈ ಸೇರ್ತಿದ್ಯಾ ಅಂದ್ರೆ ಕಾಫಿ ಬಗ್ಗೆ ಹೇಳ್ತಿದೀಯಾ? ಅಯ್ಯೋ, ನಾನು ರೋಹಿಣಿ ಮಾವ ನಮ್ಮ ಊರಿಗೆ ಬಂದಿದ್ರಲ್ಲ ಅದ್ರ ಬಗ್ಗೆ ಹೇಳ್ತಾ ಇರೋದು. ಇನ್ ಸ್ವಲ್ಪ ದಿನ ರೋಹಿಣಿ ಅವ್ರ ಅಪ್ಪರು ಮಲೇಷ್ಯಾದಿಂದ ಇಲ್ಲಿಗೆ ಬಂದ್ಬಿಡ್ತಾರೆ. ಅವರೇ ನಮ್ಮ ಮನೋಜನ್ಗೆ ದೊಡ್ಡ ಬಿಸ್ನೆಸ್ ಇಟ್ಕೊಳ್ಳೋದಕ್ಕೆ ದುಡ್ಡು ಕೊಡ್ತಾರೆ. ಅವ್ರು ಬಂದ್ಮೇಲೆ 3 ರೂಮ್ ಅಲ್ಲ, ಈ ಮನೆ ಮೇಲೆ 3 ಫ್ಲೋರ್ ಕಟ್ಟಿಸ್ತೀನಿ. ನೋಡ್ತಾ ಇರೋ, ಒಂದು ಫ್ಲೋರ್ ಅಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತಾರಲ್ಲ ಆ ತರದ್ದೊಂದು ಹಾಲು, ಆಮೇಲೆ ಇನ್ನೊಂದು ಫ್ಲೋರ್ ಅಲ್ಲಿ ನಮ್ ರೋಹಿಣಿ ಶ್ರುತಿ ಮಕ್ಳು ಆಟ ಆಡ್ಕೊಳ್ಳೋಕೆ ಒಂದಷ್ಟು ಜಾಗ, ಇನ್ನೊಂದು ಫ್ಲೋರ್ ಅಲ್ಲಿ ಸ್ವಿಮ್ಮಿಂಗ್ ಪೂಲು, ಆಮೇಲೆ ಇನ್ನೊಂದು ರೂಮು ವಿತ್ ಬ್ಯಾಲ್ಕನಿ. ನನಗ್ ಮಾತ್ರ ಸಪ್ರೇಟ್ ಆಗಿ. ಅಲ್ಲ ಕಣೆ, ದಿನ ಇಷ್ಟೆಲ್ಲ ಮೆಟ್ಲು ಆಗ್ತಿದ್ಯಾ? ಅಯ್ಯೋ, ನಾನು ಯಾಕೆ ಮೆಟ್ಲತ್ಲಿ? ಮನೆಯೊಳಗೆ ಲಿಫ್ಟ್ ಹಾಕಿಸ್ತೀನಿ, ಚುಯ್ ಅಂತ ಹತ್ಕೊಂಡು ಹೋಗ್ತೀನಿ. ಮಾತನ್ ಮನೆ ಕಟ್ತಾರೆ ಅಂತ ಕೇಳಿದ್ದೆ, ಈಗ ನಿನ್ ಮಾತ್ ಕೇಳಿ ಅದು ನಿಜ ಅನಿಸ್ತಿದೆ. ನೋಡ್ತಾ ಇರು ನೀನು. ರೋಹಿಣಿ ಅವರಪ್ಪ ಮಲೇಷ್ಯಾದಿಂದ ಇಲ್ಲಿಗೆ ಬರ್ಲಿ, ನಾನ್ ಹೇಳಿದ್ದೆಲ್ಲ ನಿಜ ಆಗುತ್ತೆ. ನೋಡ್ತಾ ಇರು. ಕಾಫಿ ಕುಡಿ, ತಣ್ಣಗಾಗ್ಬಿಡುತ್ತೆ. ಸರಿ. ಓಹೋ, ಇಷ್ಟೆಲ್ಲ ಆಯ್ತಾನೆ ಊರಲ್ಲಿ? ಹೂ ಕಡೆ ಆ ಮೇಕೆ ಮಂಜ ಇದಾನಲ್ಲ, 2 ದಿವಸದಲ್ಲಿ 4 ದಿಕ್ಕು ತೋರಿಸ್ಬಿಟ್ಟ. ಜೊತೆಗೆ ಆ ಸೂರ್ಯ ಬೇರೆ ಅವನ ಹಿಂದೆನೆ ಬಿದ್ದಿದ್ದ. ಯಪ್ಪಾ, ಎಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೋ ಅಂತ ನನಗಂತೂ ಸಿಕ್ಕಾಪಟ್ಟೆ ಭಯ ಆಗೋಗಿತ್ತು. ಹೋಗ್ಲಿ ಬಿಡು, ಎಲ್ಲ ನಿಭಾಯಿಸ್ಕೊಂಡು ಬಂದಿದ್ಯಲ್ಲ, ವೆರಿ ಗುಡ್. ಏನ್ ನಿಭಾಯಿಸ್ಕೊಂಡು ಬಂದಿರೋದು ಪೂಜಾ? ನನಗೇನೋ ಆ ಸೂರ್ಯನ್ಗೆ ಮೀನಂಗೆ ಅನುಮಾನ ಬಂದಿದ್ಯಾ ಅನ್ನೋ ಡೌಟು ಕಣೆ. ಕೃಷ್ಣನ ಹೆಸರು ಬೇರೆ ಹೇಳ್ತಿದಾರೆ. ಲೇ, ಆಳಕ್ ಬುಳಕಲ್ ಏನೋ ಒಂದ್ ಹೇಳಿರ್ತಾರೆ ಕಣೆ, ಅದು ನಿಜ ಆಗದೆ ಇರೋ ಹಂಗೆ ನೀನ್ ನೋಡ್ಕೋ ಅಷ್ಟೆ. ಅನುಮಾನ ಅನ್ನೋ ಕರೆಂಟು ಮನೆ ತುಂಬಾ ಇರತ್ತೆ, ಆದ್ರೆ ಧೈರ್ಯ ಅನ್ನೋ DP ಸ್ವಿಚ್ ಇರಬೇಕು, ಕಾನ್ಫಿಡೆನ್ಸ್ ಅನ್ನೋ ಸ್ವಿಚ್ ಬೋರ್ಡ್ ಇರಬೇಕು. ಆಗ ಜೀವನ ಬೆಳಕಾಗತ್ತೆ. ಸರಿ, ನಿಂಗೆ ಇಷ್ಟೊಂದು ಭಯ ಇದೆ ಅಂದ್ರೆ ನನ್ನ ಹತ್ರ ಇನ್ನೊಂದು ಐಡಿಯಾ ಇದೆ. ಏನೇ ಅದು? ಇರು, ನಾನು ನೋಡ್ತೀನಿ. ಹಾಯ್ ಲೇಡೀಸ್ ಅಂಡ್ ಲೇಡೀಸ್, ಹೆಂಗಿದಿರಿ? ಒಳಗೆ ಬೇಗ ಬಾ. ಯಾರೇ? ಯೋ, ನೀನ್ ಯಾಕಯ್ಯ ಇಲ್ಲಿಗೆ ಬಂದೆ? ಯಾಕೆ ಬಂದೆ ಅಂದ್ರೆ ಕರ್ದು ಪಾಲ್ಟ್ ಕೊಡ್ಸಿದ್ದೀರಾ, ಅದ್ರ ಋಣ ತೀರ್ಸ್ಬೇಡ್ವೆ? ನಮ್ಮ ಮೇಕೆ ಮರಿದು ಗಿಣ್ಣಾಲಿತ್ತು ಕಣವ, ಕಾಯಿಸಿ ಸೋಸಿ ಪೀಸ್ ಮಾಡ್ಕೊಂಡು ತಕೊಂಬಂದೇವಿನಿ, ಒಪ್ಪಿಸ್ಕೋಬೇಕು ಕಣ್ರವ. ಅಲ್ಲ ಮಂಜಣ್ಣ, ನಾವ್ ಹೇಳಿದ್ದೇನೋ ನೀನ್ ಮಾಡಿದ್ದೇನೋ? ನೀವು ಹೇಳಿದ್ದೆ ಮಾಡಿ ಬಂದಿದ್ದೀನಲ್ಲ ಅಕ್ಕಯ್ಯ. ಯಾರು? ತಾವೇ. ಹೆಂಗಿತ್ತು ನಮ್ಮ ಪರ್ಫಾರ್ಮೆನ್ಸು? ಪಡ್ಕೊಳ್ಳೋ ಹಾಗಿತ್ತು. ಸುಳಿಗ್ ಸಿಕ್ಕಾಕೊಂಡಿರೋ ಗಿಳಿ ತರ ಒದ್ದಾಡೋಗಿದ್ದೀನಿ ನಾನು. ಅಲ್ಲಯ್ಯ, ಕುಡಿಬಾರ್ದು ಅಂತ ನಾವ್ ಕಂಡೀಷನ್ ಹಾಕಿದ್ವಿ ತಾನೆ? ಕಬ್ರು ಕಚ್ಕೋಬೇಡ ಅಂತ ಮ್ಯಾಗ್ನೆಟ್ ಹೇಳಿದ್ರೆ ಹೆಂಗಕ್ಕಯ್ಯ? ಎಷ್ಟೇ ನನ್ನ ಟಾಮ್ ಕುಟ್ಟಿದ್ರು ಕಬ್ನ ನೋಡಿದ ತಕ್ಷಣ ಕಚ್ಕೊಳ್ಳೋದು ಮ್ಯಾಗ್ನೆಟ್ ಬುದ್ಧಿ ಅಲ್ವರ. ಎಣ್ಣೆ ಒಂಥರ ಸೆಂಟಿಮೆಂಟು,
ವಾಸನೆ ಬರ್ತಿದ್ದಾಗೆ ಒಟ್ಟಲ್ಲಿರೋ ಒಕ್ಕಳು ಕಳ್ಸಯ್ಯ ಅಂತ ಹಠ ಮಾಡ್ತಿದ್ದದ. ಶಂಕರ್ ಗುರು ಕೂಡ ಕಳ್ಸು ಅಂದ್ರು. ಅವ್ರ ಮನೆ ಹತ್ರನಾ? ಅಲ್ಲ, ನಿಮ್ ಮನೆ ಹತ್ರ. ಒಂದ್ ಕ್ಯಾರೆಕ್ಟರ್ ಮಾಡೋ ಯೋಗ್ಯತೆ ಇಲ್ದೇ ಇರೋನ್ನ ಪರ್ಫಾರ್ಮೆನ್ಸಿಗೆ ಯಾಕೆ ಕರಿತೀರಾ ಅಂತ ನನಗೂ ಗುದ್ರು. ಅಯ್ಯಯ್ಯೋ ಹಂಗಂದ್ರ ಅಕ್ಕಯ್ಯ, ನೀವೇನಾರ ಮಾಡಿ ಚಾನ್ಸ್ ಕೊಡ್ಸ್ಬೇಕ್ರಾ? ಸರಿ, ನಾವ್ ಹಂಗ್ ಕೊಡಿಸ್ಬೇಕು ಅಂದ್ರೆ ನಾವ್ ಹೇಳೋವರ್ಗೂ ಯಾರ್ ಕಣ್ಣಿಗೂ ಬೀಳ್ಬಾರ್ದು ನೀನು. ಮೇಕೆ ಮೇಯಿಸ್ತಿಲ್ಲ ಅಂದ್ರೆ ನಮ್ ಮನೆ ಬೇಳೆ ಬೇಯಿಸೋದು ಹೆಂಗಮ್ಮ? ಯಾರು ಇಲ್ದೇ ಇರೋ ಜಾಗದಲ್ಲಿ ಮೇಕೆ ಮೇಯಿಸ್ಕೊಂಡು ಹೋಗ್ತಾ ಇರೋ. ಪಬ್ಲಿಕ್ ಫಿಗರ್ ಆಗ್ಬೇಕು ಅಂತ ಇರೋನು ಹೆಂಗಂದ್ರಂಗೆ ಪಬ್ಲಿಕ್ ಅಲ್ಲಿ ಓಡಾಡಿದ್ರೆ ಹೆಂಗಯ್ಯ? ಆಹಾಹಾ. ನಿಜ ಕಣವ ನಿಜ. ಆಟೋಗ್ರಾಫ್ ಅನ್ನೋದು ಆಟ ಸಾಮಾನಲ್ಲ ಅನ್ನೋದು ನಂಗೆ ಗೊತ್ತಾಗಲೇ ಇಲ್ಲ ಕಣವ. ಅಕ್ಕಯ್ಯ, ಇನ್ಮೇಲೆ ನೀವಿಬ್ರು ಹೇಳೋ ತನಕ ನಾನು ಮನೆ ಬಿಟ್ಟೆ ಬರೋದಿಲ್ಲ, ಸರಿನಾ? ಬಾ, ದಯವಿಟ್ಟು ತೊಲಗು ಇಲ್ಲಿಂದ. ನಾವ್ ಹೇಳಿ ಕಳಿಸ್ತೀವಿ, ಆಮೇಲೆ ಬಾ. ಸರಿ ಅಕ್ಕಯ್ಯ, ಬರ್ಲೆ? ಅಯ್ಯೋ, ಅಕ್ಕಯ್ಯ ಗಿಕ್ಕಯ್ಯ ಅಂದ್ರೆ ಕುಕ್ಕು ಬಿಡ್ತೀನಿ. ರೋಹಿಣಿ ಅಂದ್ರೆ ಸಾಕು, ಹೊರಡಿ ಇಲ್ಲಿಂದ. ಆಯ್ತು ರೋಹಿಣಿ, ಬಾಯ್. ಲೇ, ಇನ್ನೊಂದು ಉಪಾಯ ಇದೆ ಅಂತ ಹೇಳಿದ್ಯಲ್ಲ, ಏನೇ ಅದು? ಸತ್ಯ ಕಣೆ, ಇನ್ನೂ ಲೇಟ್ ಮಾಡ್ತಾ ಹೋದ್ರೆ ನಿನ್ ಕ್ರೈಮ್ ರೇಟ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಲೇ, ಮೇಕೆ ಮೇಯಿಸೋನ್ನೇ ಮೇಯಿಸಿದೀವಿ ನಾವು ಅನ್ನೋದನ್ನ ಮರಿಬೇಡ. ಅಲ್ಲ, ನಾಳೆ ದಿನ ಅವನೇನಾದ್ರೂ ಸಿಕ್ಕಾಕೊಂಡು ಸತ್ಯ ಬಾಯ್ಬಿಟ್ಬಿಟ್ರೆ? ಅಯ್ಯೋ, ಹಾಗಾಗ್ಬಾರ್ದು ಕಣೆ. ಅಯ್ಯೋ, ಈಗಾಗ್ಲೇ ಆ ಸೂರ್ಯ ನನ್ನ ಹಿಂದೆ ನಕ್ಷತ್ರಕ್ಕಂತರ ಹಿಂದೆ ಬಿದ್ದಿದ್ದಾನೆ. ಸತ್ಯ ಏನಾದ್ರೂ ಗೊತ್ತಾದ್ರೆ ಅಷ್ಟೇ. ಅದಕ್ಕೆ ಹೇಳಿದ್ದು ಕಣೆ, ಹೆಂಗಾದ್ರೂ ಮಾಡಿ ನಿನ್ ಗಂಡಂಗ್ ಸತ್ಯ ಹೇಳ್ಬಿಡು ಅಂತ. ಇಲ್ಲ ಅಂದ್ರೆ ಆ ಸೌತಡ್ಕ ಗಣೇಶನ್ ಮುಂದೆ ಸೌತೆಕಾಯಿ ಮಾರ್ಕೊಂಡು ಬದುಕ್ಬೇಕಾಗತ್ತೆ ನೀನು. ಯೋಚನೆ ಮಾಡು ರೋಹಿಣಿ.